ವಿ4 ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಸ್ತ್ರ ಗ್ರೂಪ್ ದಸರಾ ಸಂಭ್ರಮ ಸ್ಪೆಷಲ್ ಪಾರ್ಟ್ನರ್ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ ಲೇಡಿ ಹಿಲ್. ನಾನು ಕಾವ್ಯ. ಇವತ್ತಿನ ಮಹಿಷಾಸುರ ಮರ್ದಿನಿ ಸಂಚಿಕೆಗೆ ಸ್ವಾಗತ. ನೋಡ್ತಾ ನವರಾತ್ರಿ ಹಬ್ಬದ 6ನೇ ದಿನ ಬಂದೇ ಬಿಡ್ತು. ನಿಮ್ಮ ಮನೆಗಳಲ್ಲಿ ಊರುಗಳಲ್ಲಿ ಹಬ್ಬಗಳು ಯಾವ ರೀತಿ ನಡೆಯಿತು, ಈಗ ಹೇಗೆ ನಡೀತಿದೆ ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಶೇಷತೆ ಕಡೆಗೆ ಹೋಗೋಣ. ನವರಾತ್ರಿಯ 6ನೇ ದಿನದಂದು ತಾಯಿ ಕಾತ್ಯಾಯಿನಿ ದೇವಿಯನ್ನ ಪೂಜಿಸಲಾಗ್ತಿದೆ. ಕಾತ್ಯಾಯಿನಿ ದೇವಿಯು ದುರ್ಗೆಯ ಉಗ್ರ ರೂಪವಾಗಿದೆ. ಅವಳನ್ನ ಮಹಿಷಾಸುರ ಮರ್ದಿನಿ ಎಂದು ಕರೆಯುತ್ತಾರೆ. ಇದರರ್ಥ ಮಹಿಷಾಸುರನನ್ನ ಕೊಂದ ದೇವತೆ, ಅವಳನ್ನ ಯೋಧ ದೇವತೆ ಎಂದು ಕರೆಯುತ್ತಾರೆ. ತಾಯಿ ಕಾತ್ಯಾಯಿನಿ ದೇವಿಯು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ. ಅವಳ ಎಡಗೈಯಲ್ಲಿ ಕತ್ತಿ ಮತ್ತು ಕಮಲವನ್ನ ಹಿಡಿದಿರುತ್ತಾಳೆ. ಅವಳ ಬಲಗೈಯಲ್ಲಿ ಅಭಯ ಮತ್ತು ವರದ ಮುದ್ರೆಗಳನ್ನ ಹಿಡಿದಿದ್ದಾಳೆ. ಆಕೆಯನ್ನ ಕೆಲವೊಮ್ಮೆ 4, 10 ಅಥವಾ 18 ಕೈಗಳಿಂದ ಚಿತ್ರಿಸಲಾಗಿದೆ. ಅವಳು ಸಾಂಪ್ರದಾಯಿಕವಾಗಿ ಕೆಂಪು ಬಣ್ಣದೊಂದಿಗೆ ಸಂಬಂಧವನ್ನ ಹೊಂದಿದ್ದಾಳೆ. ಪೂಜೆಯ ಸಮಯದಲ್ಲಿ ಭಕ್ತರು ಆಕೆಗೆ ಸಿಂಧೂರ, ಕೆಂಪು ಬಳೆಗಳು ಮತ್ತು ಇತರ ಶೃಂಗಾರ ವಸ್ತುಗಳನ್ನು ಅರ್ಪಿಸುತ್ತಾರೆ. ಅವಳನ್ನ ದುಷ್ಟ ವಿನಾಶಕ ಎಂದು ಪರಿಗಣಿಸಲಾಗುತ್ತದೆ. ಆಕೆಯ ಸಾಹಸವನ್ನ ದೇವಿ ಭಾಗವತ ಪುರಾಣ ಮತ್ತು ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮ ಭಾಗದಲ್ಲಿ ವಿವರಿಸಲಾಗಿದೆ. ಬೌದ್ಧ ಮತ್ತು ಜೈನ ಗ್ರಂಥಗಳಲ್ಲಿ ಮತ್ತು ಕಾಳಿಕಾ ಪುರಾಣಗಳಂತಹ ತಾಂತ್ರಿಕ ಪಠ್ಯಗಳಲ್ಲಿಯೂ ಅವಳನ್ನ ಉಲ್ಲೇಖಿಸಲಾಗಿದೆ. ವಾಮನ ಪುರಾಣದ ಪ್ರಕಾರ ರಾಕ್ಷಸ ಮಹಿಷಾಸುರನ ಮೇಲಿನ ಕೋಪವು ಶಕ್ತಿಯ ಕಿರಣಗಳ ರೂಪದಲ್ಲಿ ಪ್ರಕಟವಾದಾಗ ಎಲ್ಲ ದೇವತೆಗಳ ಭಗವಾನ್ ಬ್ರಹ್ಮ, ವಿಷ್ಣು ಮತ್ತು ಶಿವ ಶಕ್ತಿಗಳಿಂದ ಅವಳು ಸೃಷ್ಟಿಸಲ್ಪಟ್ಟಳು.
ಕಾತ್ಯಾಯಿನಿ ಋಷಿಯ ಆಶ್ರಮದಲ್ಲಿ ಕಿರಣಗಳು ಸ್ಫಟಿಕೀಕರಣಗೊಂಡು ಅವರು ಅದಕ್ಕೆ ಸರಿಯಾದ ರೂಪವನ್ನ ನೀಡಿದ್ದರಿಂದ ಅವಳನ್ನ ಕಾತ್ಯಾಯಿನಿ ಅಥವಾ ಕಾತ್ಯಾಯನನ ಮಗಳು ಎಂದು ಕರೆಯುತ್ತಾರೆ. ಈ ಪುರಾಣವು ಅವಳ ಸೃಷ್ಟಿಯ ದಂತಕಥೆಯನ್ನ ಬಹಳ ವಿವರವಾಗಿ ಉಲ್ಲೇಖಿಸಿದೆ. ದೇವರುಗಳು ತಮ್ಮ ಸಂಕಷ್ಟದಲ್ಲಿ ವಿಷ್ಣುವನ್ನ ಹುಡುಕಿದಾಗ ಅವನು ಮತ್ತು ಅವನ ಆಜ್ಞೆಯ ಮೇರೆಗೆ ಶಿವ, ಬ್ರಹ್ಮ ಮತ್ತು ಇತರ ದೇವರುಗಳ ಶಕ್ತಿಯಿಂದ 3 ಕಣ್ಣುಗಳು, ಕಪ್ಪು ಕೂದಲು ಮತ್ತು 18 ತೋಳುಗಳನ್ನು ಹೊಂದಿರುವ ಸಹಸ್ರ ಸೂರ್ಯರಂತೆ ಪ್ರತ್ಯಕ್ಷಳಾದಾಗ ಕಾತ್ಯಾಯಿನಿ ರೂಪುಗೊಂಡಿತ್ತು. Mudra Printers is one of the leading printing press in Mangaluru since last 28 years with very good infrastructure of men and machinery. Having 2 units, one is in Kudroli and factory at Baikampadi industrial area. With creative designs with digital and offset print, brochures, leaflets, visiting cards, bill books, letterheads, office files, ID cards, mementos. Mudra Printers, Mudra House near Nagabrahma Temple, Alake, Mangaluru. Call 0824 426669 or 0824 249 2433. ಅವಳಿಗೆ ತನ್ನ ತ್ರಿಶೂಲವನ್ನ, ವಿಷ್ಣುವು ಸುದರ್ಶನ ಚಕ್ರ ಅಥವಾ ಚಕ್ರ, ವರುಣನ ಶಂಖ, ಅಗ್ನಿಯು ಬಾಣ, ವಾಯು ಬಿಲ್ಲು, ಸೂರ್ಯನ ಬಾಣಗಳಿಂದ ತುಂಬಿದ ಬತ್ತಳಿಕೆ, ಇಂದ್ರನು ಸಿಡಿಲು, ಕುಬೇರನು ಗದೆ, ಬ್ರಹ್ಮನು ಜಪಮಾಲೆ ಮತ್ತು ನೀರನ್ನ ಕೊಟ್ಟನು. ಕುಂಡನು ಕಾಲ ಗುರಾಣಿ ಮತ್ತು ಕತ್ತಿ, ವಿಶ್ವಕರ್ಮ ಯುದ್ಧ, ಕೊಡಲಿ ಮತ್ತು ಇತರ ಆಯುಧಗಳು, ಹೀಗೆ ಶಸ್ತ್ರಸಜ್ಜಿತಳಾಗಿ ದೇವತೆಗಳಿಂದ ಆರಾಧಿಸಲ್ಪಟ್ಟ ಕಾತ್ಯಾಯಿನಿಯು ಮೈಸೂರು ಬೆಟ್ಟಗಳತ್ತ ಸಾಗಿದಳು. ಅಲ್ಲಿ ಅಸುರರು ಅವಳನ್ನ ನೋಡಿ ಅವಳ ಸೌಂದರ್ಯವನ್ನ ತಮ್ಮ ರಾಜ ಮಹಿಷಾಸುರನಿಗೆ ವಿವರಿಸಿದ್ರು. ಅವನು ಅವಳನ್ನ ಪಡೆಯಲು ಉತ್ಸುಕನಾಗಿದ್ನು. ಅವಳ ಕೈಯನ್ನ ಕೇಳಿದಾಗ ಅವಳು ಹೋರಾಟದಲ್ಲಿ ಗೆಲ್ಲಬೇಕು ಎಂದು ಕೇಳಿದ್ಲು. ಆಗ ಮಹಿಷ ಗೂಳಿಯ ರೂಪವನ್ನ ತೆಗೆದುಕೊಂಡು ಹೋರಾಡಿದ್ರು. ಬಹಳ ಹೊತ್ತಿನ ನಂತರ ದುರ್ಗೆಯು ತನ್ನ ಸಿಂಹದಿಂದ ಕೆಳಗಿಳಿದು ಗೂಳಿಯ ರೂಪದಲ್ಲಿದ್ದ ಮಹಿಷನ ಬೆನ್ನಿನ ಮೇಲೆ ಎರಗಿದಳು ಮತ್ತು ತನ್ನ ಕೋಮಲ ಪಾದಗಳಿಂದ ಅವಳ ತಲೆಯ ಮೇಲೆ ಭಯಂಕರವಾದ ಶಕ್ತಿಯಿಂದ ಹೊಡೆದಳು. ಅವನು ಪ್ರಜ್ಞಾಹೀನನಾಗಿ ನೆಲಕ್ಕೆ ಬಿದ್ದನು. ನಂತರ ಅವಳು ತನ್ನ ಕತ್ತಿಯಿಂದ ಅವನ ತಲೆಯನ್ನ ಕತ್ತರಿಸಿದಳು. ಮುಂದೆ ಅದು ಮಹಿಷಾಸುರನ ಸಂಹಾರಿ, ಮಹಿಷಾಸುರ ಮರ್ದಿನಿ ಎಂದು ಕರೆಯಲ್ಪಟ್ಟಳು. ದಂತಕಥೆಯು ವರಾಹ ಪುರಾಣ ಮತ್ತು ಶಕ್ತಿಯ ಶಾಸ್ತ್ರೀಯ ಪಠ್ಯವಾದ ದೇವಿ ಭಾಗವತ ಪುರಾಣ, ಸ್ಕಂದ ಪುರಾಣದಲ್ಲಿ ಉಲ್ಲೇಖವನ್ನ ಪಡೆಯುತ್ತದೆ. ತಾಯಿ ಕಾತ್ಯಾಯಿನಿ ದೇವಿಯು ಬುದ್ಧಿವಂತಿಕೆ ಮತ್ತು ಸಾಮರಸ್ಯವನ್ನ ಪ್ರತಿನಿಧಿಸುತ್ತಾಳೆ.
ಕಾತ್ಯಾಯಿನಿ ದೇವಿಯ ಆಶೀರ್ವಾದವು ಭಕ್ತರ ಪಾಪಗಳನ್ನು ಶುದ್ಧೀಕರಿಸುತ್ತದೆ, ದುಷ್ಟ ಶಕ್ತಿಗಳನ್ನು ಓಡಿಸುತ್ತದೆ ಮತ್ತು ಅಡೆತಡೆಗಳನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ. ಜೊತೆಗೆ ನವರಾತ್ರಿಯಲ್ಲಿ ತಾಯಿ ಕಾತ್ಯಾಯಿನಿಯನ್ನ ಪೂಜಿಸುವ ದಿನದಂದು ಅವಿವಾಹಿತ ಹುಡುಗಿಯರು ತಮ್ಮ ಆಯ್ಕೆಯ ಪತಿಯನ್ನ ಹುಡುಕಲು ಉಪವಾಸ ಮಾಡುತ್ತಾರೆ. ಇದಿಷ್ಟು ಈ ಹೊತ್ತಿನ ವಿಶೇಷ ಸಂಚಿಕೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ನಾಳೆ ಯಾವ ದೇವಿಯನ್ನ ಪೂಜಿಸ್ತಾರೆ ಅನ್ನೋದನ್ನ ನಿಮಗೆ ತಿಳಿಸ್ತೇವೆ. ನೀವು ನೋಡದೇ ಇರುವ ಸಂಚಿಕೆಯನ್ನ ನಮ್ಮ ವಿ4 ನ್ಯೂಸ್ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಯಾವಾಗ ಬೇಕಾದರೂ ನೋಡ್ಕೊಳ್ಬಹುದು. Heaven Rose, a household in Mangalore. ಎಂಕುಲು 3 years ದಿಂಚಿ ಬರೋಂದುಲ್ಲ. ಎಂಕುಲು ಏಪಲ ಮುಲ್ಪ ಬಾತದ ಟಿಕ್ಕ ಬಿರಿಯಾನಿ ತಿಕ್ಕುಂಡು ಅವು ತಿನ್ಪುಂಡು ಮಸ್ತ್ ಟೇಸ್ಟ್ ಇಪ್ಪುಂಡು. ಮುಲ್ಪ ಸ್ಪೆಷಲ್ ಟಿಕ್ಕ ಬಿರಿಯಾನಿ.